ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಏನು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದುಕೊಳ್ಳುತ್ತಿದ್ದಾರೆ. ಅದಕ್ಕೆ ಹಲವಾರು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ನಾವು ನಮ್ಮ ಭೂಮಿಯನ್ನ ಒಂಚೂರು ಕೊಡಲ್ಲ. ಯಾಕೆ ಅಂದ್ರೆ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಇದು ಬರಡು ಭೂಮಿ ಅಲ್ಲ, ಇದು ಫಲವತ್ತಾದ ಭೂಮಿ. ಹೀಗಾಗಿ ಈ ಭೂಮಿಯನ್ನ ಕಳ್ಕೊಂಡು ನಾವು ಎಲ್ಲಿಗೆ ಹೋಗೋಣ? ತಲತಲಾಂತರದಿಂದ ನಮ್ಮ ಮುತ್ತಾತರಿಂದ ತಾತರಿಂದ ಬಂದಂತಹ ಈ ಒಂದು ಭೂಮಿಯಲ್ಲಿ ನಾವು ಬೆಳೆ ಬೆಳೆದು ಜೀವನ ಕಟ್ಕೊತಾ ಇದೀವಿ. ಇವತ್ತು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಮ್ಮ ಸಮಾಧಿಯನ್ನ ಕಟ್ಟಕ್ ಬಂದಿದ್ದೀರಲ್ಲ ಅಂತ ರೈತರು ಹೇಳ್ತಾ ಇದ್ರೆ, ಸರ್ಕಾರ ಹೇಳ್ತಾ ಇರೋದು ರೀ ಅದು ಬರಡು ಭೂಮಿ ಕಣ್ರಿ, ಅದು ಬರಡು ಭೂಮಿ, ಅದರಲ್ಲಿ ಬೆಳೆ ಅಲ್ಲ, ಅಲ್ಲೇನು ಬೆಳೆಯಕ್ಕಾಗಲ್ಲ ಅಂತ ಬರಡು ಭೂಮಿನ ಕೇಳ್ತಾ ಇದೀವಿ ಹೊರತು ನಾವು ಕೃಷಿಗೆ ಯೋಗ್ಯವಾದ ಭೂಮಿ ಕೇಳ್ತಾನೆ ಇಲ್ಲ ಅಂತಿದ್ರು. ಹಾಗಾದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಬಂದಿದೆ. ಇಲ್ಲಿ ನಿಜಕ್ಕೂ ಕೂಡ ಬರಡು ಭೂಮಿ ಇದೆಯಾ? ಇಲ್ಲಿ ಯಾವುದೇ ಬೆಳೆ ಬೆಳೆಯೋದಕ್ಕೆ ಯೋಗ್ಯವಿಲ್ಲದೆ ಇರುವಂತಹ ಮಣ್ಣಿದೆಯಾ? ಹಾಗಾದ್ರೆ ಇಲ್ಲಿ ರೈತರು ಯಾವುದಕ್ಕೋಸ್ಕರ ಪಟ್ಟಿಡಿದು ಕುತ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಬಂದಿದೆ. ಬನ್ನಿ, ಹಾಗಾದ್ರೆ ಏನಿದೆ ಏನಿಲ್ಲ ಅನ್ನೋದನ್ನ ನಾನು ಒಂದ್ ಸ್ವಲ್ಪ ನೋಡ್ತೀನಿ. ನೋಡಿ, ಇಲ್ಲಿ ಹರಿತಾ ಇದೆಯಲ್ಲ, ಇದು ವೃಷಭಾವತಿ ನದಿಯ ನೀರು ಕ್ಯಾನಲ್ ಮೂಲಕ ಹರಿತಾ ಇದೆ. ಈ ವೃಷಭಾವತಿ ನೀರಿನ ಕಲರ್ ಹಿಂಗಾಗಕ್ಕೆ ಏನು ಕಾರಣ? ಈ ಹಿಂದೆ ಈ ವೃಷಭಾವತಿ ನದಿಯ ನೀರಿನಲ್ಲಿ ಇಲ್ಲಿಯ ಜನ ಹೇಳೋ ಪ್ರಕಾರ ಮೀನುಗಳಿದ್ದು, ನಾವು ಸಣ್ಣ ಮಕ್ಕಳಿದ್ದಾಗ ಈಜಾಡ್ತಿದ್ವಿ ಅಂತ. ಆದರೆ ಇಲ್ಲಿ ಹತ್ರ ನಿಂತ್ಕೊಳ್ಳೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ. ಇದಕ್ಕೆ ಕಾರಣ ಯಾರು? ಅದ್ರ ಬಗ್ಗೆ ಯಾವ ಸರ್ಕಾರಗಳು ಕೂಡ ಯೋಚನೆ ಮಾಡಲ್ಲ. ಇರಲಿ, ಇನ್ನು ಬರಡು ಭೂಮಿಯನ್ನು ತೋರಿಸ್ತೀನಿ ವೀಕ್ಷಕರೇ ನಿಮಗೆ, ಹೇಗಿದೆ ಬರಡು ಭೂಮಿ ಅಂತ. ಇದು ಬರಡು ಭೂಮಿ ಅಂತ, ಹೀಗಿದೆ ಬರಡು ಭೂಮಿ, ಹೀಗಿದೆ ಅಂತ ಅಂದ್ಕೊಂಡಿದ್ರೆ ನೀವು ತಪ್ಪು. ಈ ಭೂಮಿ ನೋಡಿ ಹೇಗಿದೆ ನೋಡಿ, ಇದೇ ನೋಡಿ ಅವ್ರು ಹೇಳ್ತಾ ಇರುವಂಥ ಬರಡು ಭೂಮಿ. ನೋಡಿ, ಇದೇ ನೋಡಿ ಸರ್ಕಾರ ಹೇಳ್ತಾ ಇರುವಂತಹ ಬರಡು ಭೂಮಿ. ರೇಷ್ಮೆ ಇಷ್ಟು ಸೊಂಪಾಗಿ ಬೆಳೆದಿದ್ದಾರೆ, ಇದನ್ನು ಬರಡು ಭೂಮಿ ಅಂತಾರೆ. ಅಂದರೆ ಭಾಳಷ್ಟು ಜನ ಹೊರಗಿನವ್ರು ಅನ್ಕೋಬೇಕು, ಸುಳ್ಳೆ ರೈತರು ಬೇಕು ಅಂತಾನೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ನಾವು ಬೆಳೆ ಬೆಳೆದಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ಏನೂ ಇಲ್ಲ ಅಂತ ಅನ್ಕೋಬೇಕು. ಆದರೆ ಆ್ಯಕ್ಚುಯಲ್ ರಿಯಾಲಿಟಿ ನೋಡಿ ಪಾಪ ಅವರೆಲ್ಲ ಅಲ್ಲಿ ನಿಂತಿದ್ದಾರಲ್ಲ, ಅವರು ಆಸೆಯ ಕಂಗಳಿಂದ ನೋಡ್ತಾ ಇರೋರು. ಅವರೆಲ್ಲರೂ ಭೂಮಿ ಕಳ್ಕೊಂಡ್ಬಿಡ್ತೀವಿ ಅಂತ ದುಃಖದಿಂದ ನಿಂತ್ಕೊಂಡು ನೋಡ್ತಾ ಇರೋ ಅಸಹಾಯಕತೆ ಅದು. ಮನೆ ಬಿಟ್ಟು, ಹಸುಗಳನ್ನು ಬಿಟ್ಟು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ, ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು, ಯಾರು ಬಂದ್ರು, ರಾಧಾಯಿರೇಗೌಡರು ಬಂದರೆ ಏನಾದರೂ ಹೆಲ್ಪ್ ಆಯ್ತದ, ಇನ್ನೊಂದು ಚಾನಲ್ ಅವ್ರು ಬಂದರೆ ಏನಾದರೂ ಹೆಲ್ಪ್ ಆಯ್ತದ, ಇವ್ರ ಮಾತುಗಳನ್ನು ಕೇಳಿ ಏನಾದರೂ ಸರ್ಕಾರಗಳು ನಮ್ಮ ಭೂಮಿನ ಬಿಟ್ಕೊಡ್ತಾರ ಅಂತ ಆಸೆಯ ಕಂಗಳಿಂದ ನೋಡ್ತಾ ಇರುವಂತಹ ಆ ಜನ. ನಾವು ಭಾಳ ಸಿನಿಮಾಗಳಲ್ಲಿ ನೋಡಿರ್ತೀವಿ ವೀಕ್ಷಕರೇ ಇಂಥ ದೃಶ್ಯಗಳನ್ನು. ಸಿನಿಮಾಗಳಲ್ಲಿ ಯಾರೋ ಒಬ್ಬ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾದವನು, ದೊಡ್ಡ ಔದ್ಯೋಗಿಕ ಪತಿ ಬರೋದು, ಜನರನ್ನ ಒಕ್ಕಲೆಬ್ಸೋದು, ಜನ ಅಳ್ತಾ ನಿಂತ್ಕೊಳ್ಳೋದು. ಇವತ್ತು ಬೆಂಗಳೂರಿನ ಸುತ್ತಮುತ್ತದ ರೈತರ ಪರಿಸ್ಥಿತಿನೂ ಇದೇ ರೀತಿ ಅಂತಂದರೆ ಲೆಕ್ಕ ಹಾಕಿ. ಇವತ್ತು ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಿರುವಂತಹ ಈ ಭೂಮಿಯನ್ನು, ಇದು ಬಂಜರು ಭೂಮಿ ನಮಗೆ ಕೊಟ್ಬಿಡಿ ಅಂತ ಅಂದರೆ ಯಾರು ಕೊಡ್ತಾರೆ ಹೇಳಿ? ಅಲ್ಲ, ಒಂದು ಮಾತನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕನಕಪುರದ ರೈತರು 1 ಇಂಚು ಭೂಮಿ ಕೊಡಬೇಡಿ, ನಾನು ನಿಮ್ಮ ಕೆರೆಗಳನ್ನು ಪುನರುಜ್ಜೀವನ ಮಾಡಿಸ್ತೀನಿ, ನಾನು ನಿಮ್ಮ ಬದುಕು ಹಸನು ಮಾಡ್ತೀನಿ ಅಂತ ಅಲ್ಲಿನ ಜನರಿಗೆ, ತನ್ನ ಕ್ಷೇತ್ರದ ಜನರಿಗೆ ಡಿ ಕೆ ಶಿವಕುಮಾರ್ ಅವರು ಅಶ್ಯೂರೆನ್ಸ್ ಕೊಡ್ತಾರಲ್ಲ, ಈ ಕ್ಷೇತ್ರದ ಜನ, ಈ ಕ್ಷೇತ್ರದ ಶಾಸಕರು ಬಾಲಕೃಷ್ಣ ಅವರು ತಾವೇನು ಅಶ್ಯೂರೆನ್ಸ್ ಕೊಡ್ತೀರಿ? ಇಲ್ಲಿ ಜನ ಅಲ್ಲಿ ಕಣ್ಣೀರು ಹಾಕ್ಕೊಂಡು ನಿಂತಿದ್ದಾರಲ್ಲ, ಅವ್ರಿಗೆ ಯಾವ ರೀತಿಯಾದಂತಹ ನೆಮ್ಮದಿಯನ್ನು ಕೊಡ್ತೀರಿ ನೀವು? ಇಲ್ಲೆಲ್ಲ ಬೆಳೆದಿರುವಂಥ ಈ ಬೆಳೆ ಏನಿದೆ, ಈ ರೇಷ್ಮೆ ಬೆಳೆ ಏನಿದೆ, ಇದೆಲ್ಲ ಸುಮ್ಮನೆ ನಾಟಕನ? ಇದಕ್ಕೇನು ಒಂದು ಬೆಲೆನೇ ಇಲ್ವಾ? ಯಾಕೆ ಬಿಟ್ಕೊಡ್ಬೇಕು ರೈತರು? ತಾವು ಬೆಳೀತಾ ಇರುವಂತಹ ಉತ್ತಮವಾದ ಬೆಳೆ ಕೊಡುವಂತಹ ಭೂಮಿಯನ್ನು, ತಮ್ಮ ಮನೆಯನ್ನು, ತಮ್ಮ ಹಸುಗಳನ್ನು ಎಲ್ಲವನ್ನ ಬಿಟ್ಟು ಗೊತ್ತಿಲ್ಲದೆ ಇರೋ ಕಡೆಗೆ ಅವ್ರು ಯಾಕೆ ಹೋಗ್ಬೇಕು? ಅಭಿವೃದ್ಧಿ ಅನ್ನೋದು ಒಬ್ಬರ ಜೀವನ ಹಾಳು ಮಾಡಿ ಇನ್ನೊಬ್ಬರ ಜೀವನ ಕಟ್ಟೋದಾ? ಅರ್ಥ ಆಗ್ತಾ ಇಲ್ಲ ನನಗೆ. ಬನ್ನಿ, ಅಲ್ಲಿ ನಿಂತಿದ್ದಾರಲ್ಲ ರೈತರನ್ನ ಮಾತಾಡ್ಸೋಣ. ಏನೋ ಈ ಬೆಂಗಳೂರು ಜನರಿಗೆ, ರಾಜಕಾರಣಿಗಳಿಗೆ ಹಸಿರು ಕಂಡ್ರೆ ಆಗಲ್ಲ ಅಂತ ಅನ್ಸುತ್ತೆ. ಯಾವಾಗ ಈ ಹಸಿರನ್ನ ಕಡಿದು ಕಾಂಕ್ರೀಟ್ ಕಾಡು ಮಾಡೋಣ ಅಂತ ಕಾಯ್ತಿರ್ತಾರೆ. ಅದಕ್ಕೆ ಹೇಳೋದು,
ಹಸಿರಿದ್ದ ಕಡೆ ಹುಟ್ಟಿ ಬೆಳಿಬೇಕು ಅಂತ ಅವಾಗ ಹಸಿರಿನ ಬೆಲೆ ಗೊತ್ತಾಗುತ್ತೆ. ಹಸಿರಿದ್ದದ ಕಡೆ ಹುಟ್ಟು ಬೆಳೆದು ಅವ್ರಿಗೆ ರೂಢಿ ಇರಲ್ಲ. ರೂಢಿ ಇದ್ರೂ ಕೂಡ ದುಡ್ಡಿನ ಮತ್ತ ಯಾವ ರೀತಿ ನೆತ್ತಿಗೇರಿರುತ್ತೆ ಅಂದರೆ ಅದು ಯಾವುದನ್ನು ಆಲೋಚನೆ ಮಾಡಬೇಕಾದಂಥ ಶಕ್ತಿನ ಕೂಡ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ನೋಡಿ ಅಲ್ಲೆಲ್ಲ ಒಳ್ಳೆ ನೀರಿಲ್ಲದೆ, ಒಳ್ಳೆಯ ಸೌಕರ್ಯಗಳಿಲ್ಲದೆ ಏನೋ ಭೂಮಿ ತಾಯಿಯನ್ನು ನಂಬ್ಕೊಂಡು ಜೀವನ ಮಾಡ್ತೀವಿ ಅಂತ ಜೀವನ ಮಾಡ್ಕೊಳ್ತಾ ಇದ್ದಾರೆ ಇವರು. ಅವ್ರ ಭೂಮಿಯನ್ನು ಕಸ್ಕೊಳ್ಳುವಂತಹ ಪ್ರಯತ್ನ. ಬನ್ನಿ ಎಲ್ಲರೂ ಒಟ್ಟಿಗೆ ಬನ್ನಿ. ಎದಕ್ಕೆ ಬಂದಿದ್ದೀರಿ ಮೇಡಮ್? ಈಗ ಬಿಡಿಯಾದವ್ರು ಬರ್ತಿದ್ದಾರೆ ಅಂದ್ರೆ ಎದಕ್ಕೆ ಬಂದಿದ್ದೀರಿ? ತುಂಬಾ ಹಿಂಗೆಲ್ಲ ಕಿತ್ಕೋತಾರಲ್ಲ, ತುಂಬಾ ನಮ್ಗೆ ಹೊಟ್ಟೆ ಉರಿ ಆಗುತ್ತೆ. ಮನೆ ಬಿಟ್ಬಿಟ್ಟು ಜಮೀನ್ ಬಿಟ್ಬಿಟ್ಟು ದೇಶ ಎಲ್ಲೆಲ್ಲ ಹಾಕ್ತಾರೋ ಏನೇನ್ ಮಾಡ್ತಾರೋ ಅಂತ ಭಯ ಆಗುತ್ತೆ. ಇರೋದು ಅಷ್ಟೋ ಇಷ್ಟೋ ಮಡ್ಗವ್ರೆ, ನಮ್ಮ ಹೌದಿರು ನಮ್ಮ ಯಜಮಾನ್ರುದಿರು. ಇವಾಗೆಲ್ಲ ಕಿತ್ಕೊಂಡು ನಾವ್ ಯಾವ ತರ ಜೀವನ ಮಾಡ್ಬೇಕು. ಇವತ್ತು ದುಡ್ಡು ಕೊಡ್ತಾನೆ, ನಾಳೆ ಮಕ್ಕಳೇ ಈಗ ಒಂದು ವ್ಯವಹಾರಕ್ಕೆ ಹಾಕೋತಾರೆ. ನಾವಲ್ಲ ವಯಸ್ಸಾದವ್ರು ನಾವ್ ಎಲ್ಗ ಹೋಗೋಣ? ವಯಸ್ಸಾಗಿರ್ತೈತಲ್ಲ ಹೋಗ್ಬಿಡ್ಬೇಕು, ಮೇಲೆ ಕಳಿಸ್ಬಿಡ್ತಾನೆ ಒಂದೇ ಸತಿ. ಅಷ್ಟೇ ನಾಳೆ ದಿವಸ ನಮ್ಗೆ ಕಷ್ಟ ಸುಖ ಅಂದ್ರೆ ಮಕ್ಳು ಇರ್ತಾರೆ, ಕರ್ಕೊಂಡು ಹೊಂಟೈತಾರೆ. ಎಲ್ಲೆಲ್ಲೋ ತಗೊಂಡಾಗ ಹಾಕ್ಬಿಟ್ರೆ ನಾವು ಎಲ್ಗೋ ಏನ್ ಮಾಡ್ಬೇಕು? ಮಕ್ಳು ತಾನೇ ಏನ್ ಮಾಡ್ಬೇಕು? ನಮ್ ಜೀವನ ತಾನೇ ಹೆಂಗ್ ಮಾಡ್ಬೇಕು? ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಸಂಪಾದನೆ ಮಾಡಿರೋ ಭೂಮಿ ಕಿತ್ಕೊಂಡು ಅವ್ನೇನ್ ಉದ್ಧಾರ ಆಯ್ತ? ಅವನೇ ಏನ್ ಉದ್ಧಾರ ಆಯ್ತಾನ? ಅವ್ನು ಉದ್ಧಾರ ಆಯ್ತಾನ? ನಮ್ಮ ಹೊಟ್ಟೆವ್ರಿಗೆ ನಮ್ಗೆ ತಗೊಳಲ್ವಾ? ನಮ್ಮನ್ನ ಯಾವ ಥರ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ರಾತ್ರಿ ಆಯಿತು ಅಂದರೆ ಭಯ ಆಗುತ್ತೆ. ಯಾಕೆ ಅಂದರೆ ಹಿಂಗೆಲ್ಲ ಮಾಡ್ತಾವನಲ್ಲ, ಎಲ್ಲಿ ಕಳಿಸ್ತಾವನೋ, ಯಾವ ಪಂಪೆಗೆ ಹಾಕ್ತಾರೋ ನಮ್ಮನ್ನ ಅಂತ. ಏನು ಮಾಡೋದು ಮೇಡಮ್? ಹಿಂಗೆಲ್ಲ ಮಾಡಿದ್ರೆ ನಾವು ಜೀವನ ಹೆಂಗೆ ನಡೆಸೋದು? ಜೀವನ ನಡ್ಸೋದು ಏನು ಇಲ್ಲ, ಮುಗಿದೋಯ್ತು. ಯಾರು ಹೇಳಿದ್ರು ಕೇಳ್ತಿಲ್ಲ, ಯಾರು ಏನ್ ಮಾಡಿದ್ರು ಕೇಳ್ತಿಲ್ಲ. ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮನವ್ರೆ. ಯಾರು ಹೇಳಿದ್ರು ಕೇಳ್ತಿಲ್ಲ ಅವರು. ಯಾರು ಏನ್ ನೀವು ಬಾಯಿ ಬಡ್ಕೊಂಡ್ರೆ ಅಲ್ಲ, ನೀವು ಬೀದಿಯಲ್ಲಿ ನೀವು ಬಿದ್ದು ಒತ್ತಾಡಿ ಅವ್ರು ಕೇಳೋ ತರ ಇಲ್ಲ, ಕೇಳಿಸ್ಕೊಳ್ತಾ ಇಲ್ಲ ಅವರು. ಊರಿಗೆ ಬಂದು ಏನೇನ ಬದ್ಲಿ ಅಂತ ಇದೀವಿ ನಾವು. ಏನ್ ಮಾಡ್ತೀರಿ? ಹಳೆ ಪರ್ಕೆ ತಗೊಂಡೆ ಅವ್ರ ಲಾಠಿ ತಗೊಬರ್ತಾರೆ. ಅಲ್ಲಿ ಲಾಠಿ ತಗೊಂಡ್ಬಂದ್ರೆ ನಾವ್ ಎಲ್ಗೋಗೋಣ? ನಿಮ್ ಮನೆಗಳು ಹಂಗೆ ಮಾಡ್ಬಿಟ್ರೆ ನೀವು ಸುಮ್ನೆ ಇರ್ತೀರಾ? ನಾವು ನಿಮ್ಮಂಗೆ ಅಲ್ವಾ? ನಾವೂನು ನಿಮ್ಮಂಗೆ ಅಲ್ವಾ ಮೇಡಮ್? ನಾವು ಒಂದು ಹೊತ್ತು ಮಾಡಿ 100 ಹೊತ್ತು ತಿಂತೀವಿ. ರೈತರು ಕಷ್ಟ ಸುಖ, ಆಚೆಗೂ ಹೋಗ್ಬೇಕು, ಮನೇಲೂ ನೋಡ್ಬೇಕು, ದನಗಳು ನೋಡ್ಬೇಕು, ಎಲ್ಲ ಮಾಡ್ಬೇಕು. ನಮ್ಮ ಜೀವನದ ಮೇಲೆ ಇವನು ಏನಕ್ಕೆ ಕಣ್ಣು ಹಾಕೋದು? ಅವ್ನ ಜಮೀನು ಇದ್ರೆ ಅವ್ನು ಕೊಟ್ಬಿಟ್ಟು ಮಾಡ್ಕೊಳ್ಳಿ. ನಮ್ಮ ಜಮೀನು ಬರಬಾರ್ದು, ನಮ್ಮ ಜಮೀನು ಕೇಳಬಾರ್ದು. ನಾವೇನು ಕೊಡ್ತೀವಿ ಅಂತ ಪತ್ರದ ಮೇಲೆ ಸೈನ್ ಹಾಕಿದೀವ? ಹಾಕವ್ರಂತಲ್ಲ ಭಾಳ ಜನ. ಹಾಕಿದ್ರೆ ಅವ್ರು ಮಾಡ್ಕೊಳ್ಳಿ. ನಮ್ಮ ಭೂಮಿ ನಾವು ಕೊಡಲ್ಲ, ನಮ್ಮ ಊರು ಕೊಡಲ್ಲ. ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಕ್ಕೆ ಪತ್ತಾನೆ ನಾವೇನು ಬರ್ಕೊಟ್ಟಿದ್ದೀವ? ನಾವು ಭೂಮಿ ನಾವು ಕೊಟ್ಬಿಡ್ತೀವಿ, ನಾವು ಎಲ್ಲ ನೀವು ಹಾಕಿತ್ತಾವ ನಾವು ಹೊಂಟೋಯ್ತೀವಿ, ನೀವು ದುಡ್ಡು ಕೊಟ್ಬಿಡ್ರಿ, ನಾವು ತಿನ್ಕೋತೀವಿ. ಆಮೇಲೆ ಅವ್ರ ಅವನ ಗಂಡ ಬಂದು ನಮ್ಗೆ ಸಾಕ್ತಾನೆ.